ಪ್ರಭಾಸ್ ಅವರು ಕಲ್ಕಿ 2898 AD ಮೂಲಕ ದೊಡ್ಡ ಯಶಸ್ಸು ಕಂಡಿದ್ದಾರೆ. ಈ ಸಿನಿಮಾ ದೊಡ್ಡ ಮೊತ್ತದ ಕಲೆಕ್ಷನ್ ಮಾಡಿದೆ. ಈಗ ಪ್ರಭಾಸ್ ಮದುವೆ ವಿಚಾರ ಚರ್ಚೆಯಾಗ್ತಾ ಇದೆ. ಪ್ರಭಾಸ್ ಫ್ಯಾನ್ಸ್ಗೆ ಮತ್ತೊಂದು ಖುಷಿಯ ವಿಚಾರ ಸಿಕ್ಕಿದೆ. ಅವರು ಶೀಘ್ರವೇ ಮದುವೆಯಾಗಲಿದ್ದಾರೆ. ಪ್ರಭಾಸ್ ವೃತ್ತಿ ಜೀವನಕ್ಕಿಂತ ಅವರ ಮದುವೆ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತದೆ. ಅವರು ಹಾಗೂ ಅನುಷ್ಕಾ ಶೆಟ್ಟಿ ಜೊತೆಗಿನ ಪ್ರೇಮ ಕಹಾನಿ ಹೆಚ್ಚು ಸದ್ದು ಮಾಡಿತ್ತು. ಆದರೆ ಇವರ ಪ್ರೀತಿ ವಿಚಾರ ಮದುವೆಯವರೆಗೂ ಹೋಗಿಲ್ಲ. ಹೀಗೇಕೆ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಇದೆ. ಇದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೀಗಿರುವಾಗಲೇ ಪ್ರಭಾಸ್ ಅವರ ಮದುವೆ ಬಗ್ಗೆ ಅವರ ದೊಡ್ಡಮ್ಮ ಶ್ಯಾಮಲಾದೇವಿ ಮಾತನಾಡಿದ್ದಾರೆ. ಪ್ರಭಾಸ್ ಶೀಘ್ರವೇ ಮದುವೆಯಾಗಲಿದ್ದಾರೆ ಎನ್ನುವ ಸೂಚನೆಯನ್ನು ನೀಡಿದ್ದಾರೆ. ಪ್ರಭಾಸ್ ಅವರು ಕಲ್ಕಿ 2898 AD ಮೂಲಕ ದೊಡ್ಡ ಯಶಸ್ಸು ಕಂಡಿದ್ದಾರೆ. ಈ ಚಿತ್ರ ಸೂಪರ್ ಹಿಟ್ ಎನಿಸಿಕೊಂಡಿದೆ. ಬಾಹುಬಲಿ 2 ಬಳಿಕ ಪ್ರಭಾಸ್ ಇಷ್ಟು ದೊಡ್ಡ ಗೆಲುವು ಕಾಣುತ್ತಿರೋದು ಇದೇ ಮೊದಲು. ದೊಡ್ಡ ಪಾತ್ರವರ್ಗ, ದೊಡ್ಡ ಬಜೆಟ್ ಕಾರಣಕ್ಕೆ ಕಲ್ಕಿ 2098 AD ಸಿನಿಮಾ ಗೆಲುವು ಕಂಡಿದೆ. ಈ ಖುಷಿಯಲ್ಲಿರುವ ಪ್ರಭಾಸ್ ಫ್ಯಾನ್ಸ್ಗೆ ಮತ್ತೊಂದು ಖುಷಿಯ ವಿಚಾರ ಸಿಕ್ಕಿದೆ. ಸಂದರ್ಶನವೊಂದರಲ್ಲಿ ಶ್ಯಾಮಲಾದೇವಿ ಮಾತನಾಡಿದ್ದಾರೆ. ಅವರು ಪ್ರಭಾಸ್ ಮದುವೆ ಬಗ್ಗೆ ಹರಿದಾಡುತ್ತಿರುವ ವದಂತಿಯ ಬಗ್ಗೆ ಮಾತನಾಡಿದ್ದಾರೆ. ಪ್ರಭಾಸ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿ ಇದ್ದಾರೆ ನಿಜ, ಆದರೆ ಅವರ ಕುಟುಂಬದವರ ಕಡೆಯಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿರೋದು ಫ್ಯಾನ್ಸ್ಗೆ ಖುಷಿಯಾಗುತ್ತೆ. ಕಲ್ಕಿ ಯಶಸ್ಸನ್ನ ಉದ್ದೇಶಿಸಿ ಮಾತನಾಡಿರೋ ಅವರು ಒಳ್ಳೆಯತನ ಮನುಷ್ಯನನ್ನ ಎಲ್ಲಿಯವರೆಗೆ ಕೊಂಡೊಯ್ಯುತ್ತದೆ ಎಂಬುದು ಸಾಬೀತಾಗಿದೆ. ಪ್ರಭಾಸ್ ಅವರು ಕಲ್ಕಿ 2898 AD ಮೂಲಕ ದೊಡ್ಡ ಯಶಸ್ಸು ಕಂಡಿದ್ದಾರೆ. ಈ ಸಿನಿಮಾ ದೊಡ್ಡ ಮೊತ್ತದ ಕಲೆಕ್ಷನ್ ಮಾಡಿದೆ. ಈಗ ಪ್ರಭಾಸ್ ಮದುವೆ ವಿಚಾರ ಚರ್ಚೆಯಾಗ್ತಾ ಇದೆ. ಪ್ರಭಾಸ್ ಫ್ಯಾನ್ಸ್ಗೆ ಮತ್ತೊಂದು ಖುಷಿಯ ವಿಚಾರ ಸಿಕ್ಕಿದೆ. ಅವರು ಶೀಘ್ರವೇ ಮದುವೆಯಾಗಲಿದ್ದಾರೆ. ಪ್ರಭಾಸ್ ವೃತ್ತಿ ಜೀವನಕ್ಕಿಂತ ಅವರ ಮದುವೆ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತದೆ. ಅವರು ಹಾಗೂ ಅನುಷ್ಕಾ ಶೆಟ್ಟಿ ಜೊತೆಗಿನ ಪ್ರೇಮ ಕಹಾನಿ ಹೆಚ್ಚು ಸದ್ದು ಮಾಡಿತ್ತು. ಆದರೆ ಇವರ ಪ್ರೀತಿ ವಿಚಾರ ಮದುವೆಯವರೆಗೂ ಹೋಗಿಲ್ಲ. ಹೀಗೇಕೆ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಇದೆ. ಇದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೀಗಿರುವಾಗಲೇ ಪ್ರಭಾಸ್ ಅವರ ಮದುವೆ ಬಗ್ಗೆ ಅವರ ದೊಡ್ಡಮ್ಮ ಶ್ಯಾಮಲಾದೇವಿ ಮಾತನಾಡಿದ್ದಾರೆ. ಪ್ರಭಾಸ್ ಶೀಘ್ರವೇ ಮದುವೆಯಾಗಲಿದ್ದಾರೆ ಎನ್ನುವ ಸೂಚನೆಯನ್ನು ನೀಡಿದ್ದಾರೆ. ಪ್ರಭಾಸ್ ಅವರು ಕಲ್ಕಿ 2898 AD ಮೂಲಕ ದೊಡ್ಡ ಯಶಸ್ಸು ಕಂಡಿದ್ದಾರೆ. ಈ ಚಿತ್ರ ಸೂಪರ್ ಹಿಟ್ ಎನಿಸಿಕೊಂಡಿದೆ. ಬಾಹುಬಲಿ 2 ಬಳಿಕ ಪ್ರಭಾಸ್ ಇಷ್ಟು ದೊಡ್ಡ ಗೆಲುವು ಕಾಣುತ್ತಿರೋದು ಇದೇ ಮೊದಲು. ದೊಡ್ಡ ಪಾತ್ರವರ್ಗ, ದೊಡ್ಡ ಬಜೆಟ್ ಕಾರಣಕ್ಕೆ ಕಲ್ಕಿ 2098 AD ಸಿನಿಮಾ ಗೆಲುವು ಕಂಡಿದೆ. ಈ ಖುಷಿಯಲ್ಲಿರುವ ಪ್ರಭಾಸ್ ಫ್ಯಾನ್ಸ್ಗೆ ಮತ್ತೊಂದು ಖುಷಿಯ ವಿಚಾರ ಸಿಕ್ಕಿದೆ. ಸಂದರ್ಶನವೊಂದರಲ್ಲಿ ಶ್ಯಾಮಲಾದೇವಿ ಮಾತನಾಡಿದ್ದಾರೆ. ಅವರು ಪ್ರಭಾಸ್ ಮದುವೆ ಬಗ್ಗೆ ಹರಿದಾಡುತ್ತಿರುವ ವದಂತಿಯ ಬಗ್ಗೆ ಮಾತನಾಡಿದ್ದಾರೆ. ಪ್ರಭಾಸ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿ ಇದ್ದಾರೆ ನಿಜ, ಆದರೆ ಅವರ ಕುಟುಂಬದವರ ಕಡೆಯಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿರೋದು ಫ್ಯಾನ್ಸ್ಗೆ ಖುಷಿಯಾಗುತ್ತೆ. ಕಲ್ಕಿ ಯಶಸ್ಸನ್ನ ಉದ್ದೇಶಿಸಿ ಮಾತನಾಡಿರೋ ಅವರು ಒಳ್ಳೆಯತನ ಮನುಷ್ಯನನ್ನ ಎಲ್ಲಿಯವರೆಗೆ ಕೊಂಡೊಯ್ಯುತ್ತದೆ ಎಂಬುದು ಸಾಬೀತಾಗಿದೆ. ಪ್ರಭಾಸ್ ಅವರು ಕಲ್ಕಿ 2898 AD ಮೂಲಕ ದೊಡ್ಡ ಯಶಸ್ಸು ಕಂಡಿದ್ದಾರೆ. ಈ ಸಿನಿಮಾ ದೊಡ್ಡ ಮೊತ್ತದ ಕಲೆಕ್ಷನ್ ಮಾಡಿದೆ. ಈಗ ಪ್ರಭಾಸ್ ಮದುವೆ ವಿಚಾರ ಚರ್ಚೆಯಾಗ್ತಾ ಇದೆ. ಪ್ರಭಾಸ್ ಫ್ಯಾನ್ಸ್ಗೆ ಮತ್ತೊಂದು ಖುಷಿಯ ವಿಚಾರ ಸಿಕ್ಕಿದೆ. ಅವರು ಶೀಘ್ರವೇ ಮದುವೆಯಾಗಲಿದ್ದಾರೆ. ಪ್ರಭಾಸ್ ವೃತ್ತಿ ಜೀವನಕ್ಕಿಂತ ಅವರ ಮದುವೆ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತದೆ. ಅವರು ಹಾಗೂ ಅನುಷ್ಕಾ ಶೆಟ್ಟಿ ಜೊತೆಗಿನ ಪ್ರೇಮ ಕಹಾನಿ ಹೆಚ್ಚು ಸದ್ದು ಮಾಡಿತ್ತು. ಆದರೆ ಇವರ ಪ್ರೀತಿ ವಿಚಾರ ಮದುವೆಯವರೆಗೂ ಹೋಗಿಲ್ಲ. ಹೀಗೇಕೆ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಇದೆ. ಇದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೀಗಿರುವಾಗಲೇ ಪ್ರಭಾಸ್ ಅವರ ಮದುವೆ ಬಗ್ಗೆ ಅವರ ದೊಡ್ಡಮ್ಮ ಶ್ಯಾಮಲಾದೇವಿ ಮಾತನಾಡಿದ್ದಾರೆ. ಪ್ರಭಾಸ್ ಶೀಘ್ರವೇ ಮದುವೆಯಾಗಲಿದ್ದಾರೆ ಎನ್ನುವ ಸೂಚನೆಯನ್ನು ನೀಡಿದ್ದಾರೆ. ಪ್ರಭಾಸ್ ಅವರು ಕಲ್ಕಿ 2898 AD ಮೂಲಕ ದೊಡ್ಡ ಯಶಸ್ಸು ಕಂಡಿದ್ದಾರೆ. ಈ ಚಿತ್ರ ಸೂಪರ್ ಹಿಟ್ ಎನಿಸಿಕೊಂಡಿದೆ. ಬಾಹುಬಲಿ 2 ಬಳಿಕ ಪ್ರಭಾಸ್ ಇಷ್ಟು ದೊಡ್ಡ ಗೆಲುವು ಕಾಣುತ್ತಿರೋದು ಇದೇ ಮೊದಲು. ದೊಡ್ಡ ಪಾತ್ರವರ್ಗ, ದೊಡ್ಡ ಬಜೆಟ್ ಕಾರಣಕ್ಕೆ ಕಲ್ಕಿ 2098 AD ಸಿನಿಮಾ ಗೆಲುವು ಕಂಡಿದೆ. ಈ ಖುಷಿಯಲ್ಲಿರುವ ಪ್ರಭಾಸ್ ಫ್ಯಾನ್ಸ್ಗೆ ಮತ್ತೊಂದು ಖುಷಿಯ ವಿಚಾರ ಸಿಕ್ಕಿದೆ. ಸಂದರ್ಶನವೊಂದರಲ್ಲಿ ಶ್ಯಾಮಲಾದೇವಿ ಮಾತನಾಡಿದ್ದಾರೆ. ಅವರು ಪ್ರಭಾಸ್ ಮದುವೆ ಬಗ್ಗೆ ಹರಿದಾಡುತ್ತಿರುವ ವದಂತಿಯ ಬಗ್ಗೆ ಮಾತನಾಡಿದ್ದಾರೆ. ಪ್ರಭಾಸ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿ ಇದ್ದಾರೆ ನಿಜ, ಆದರೆ ಅವರ ಕುಟುಂಬದವರ ಕಡೆಯಿಂದ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿರೋದು ಫ್ಯಾನ್ಸ್ಗೆ ಖುಷಿಯಾಗುತ್ತೆ. ಕಲ್ಕಿ ಯಶಸ್ಸನ್ನ ಉದ್ದೇಶಿಸಿ ಮಾತನಾಡಿರೋ ಅವರು ಒಳ್ಳೆಯತನ ಮನುಷ್ಯನನ್ನ ಎಲ್ಲಿಯವರೆಗೆ ಕೊಂಡೊಯ್ಯುತ್ತದೆ ಎಂಬುದು ಸಾಬೀತಾಗಿದೆ.